ಮಯೂರ್, ಸಮಾಧಾನ ಮಾಡ್ಕೋ. ನಿನ್ನಂಥ ಪ್ರತಿಭಾವಂತನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವ್ರಿಗೆ ಲಾಸ್. ಇನ್ನೂ ಕಾಲ ಮಿಂಚಿಲ್ಲ. ನೀನ್ ಚೆನ್ನಾಗಿ ಓದಿದ್ಯಾ, ಅದ್ರಲ್ಲೂ ಒಬ್ಬ ರ್ಯಾಂಕ್ ಹೋಲ್ಡರ್ಗೆ ಈ ಕೆಲ್ಸ ಅಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ ಸಿಕ್ಕೇ ಸಿಗತ್ತೆ. ಕಮಾನ್, ಚಿಲ್. ಏನ್ ಚಿಲ್ ಮಾಡೋದು? ರ್ಯಾಂಕ್ ಹೋಲ್ಡರ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಇಲ್ಲಿ ನನ್ನ ಟ್ಯಾಲೆಂಟ್ಗಾಗ್ಲಿ ಅಥವಾ ನಾನು ತೆಗ್ದಿರೋ ಮಾರ್ಕ್ಸ್ಗಾಗ್ಲಿ ಬೆಲೆ ಇಲ್ಲ. ಬೆಲೆ ಇರೋದಿಲ್ಲ ಅದೊಂದಕ್ಕೆ ಮಾತ್ರ. ಯಾಕೋ, ಲಂಚ ಏನಾದ್ರೂ ಕೇಳಿದ್ರಾ ಅಥವಾ ಇನ್ಫ್ಲುಯೆನ್ಸ್ ಇಂದ ಬೇರೆ ಯಾರಿಗಾದ್ರೂ ಕೆಲಸ ಸಿಕ್ತಾ? ಅಯ್ಯೋ, ಅದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಪಿಡುಗು ನಮ್ಮನ್ನು ಆವರಿಸ್ಕೊಂಡಿದೆ ಕಣೆ. ನಮ್ಮ ಹಣೆ ಬರ ಅದು ನಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸ್ಕೊಂಡಿದೆ ಅಂದ್ರೆ, ಮಾರ್ಕೆಟ್ಗೆ ಹೋಗಿ ಒಂದು ಸಾಮಾನು ತರಬೇಕು ಅಂತ ಅಂದ್ರೂ, ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಅಂದ್ರೂ, ಅಷ್ಟೇ ಯಾಕೆ ಕೂದಲು ತುಂಬಾ ಬೆಳೆದಿದೆಯಲ್ಲ ಸ್ಟೈಲಾಗಿ ಕಟಿಂಗ್ ಮಾಡಿಸ್ಕೋಬೇಕು ಅಂತಂದ್ರೂ ನಮ್ಗದು ಗೊತ್ತಿರಬೇಕು. ಅದು ಪ್ರತಿ ಹಂತದಲ್ಲೂ ನಮ್ಮನ್ನ ಸೋಲಿಸ್ಕೊಂಡೇ ಬಂದಿದೆ. ಯಾಕೋ ಮಯೂರ್, ಏನೇನೋ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡ್ತೀನಿ ಪ್ರಜ್ಞಾ. ಈ ಹಿಂದಿ ಪಿಡುಗನ್ನ ಯಾವಾಗಿಂದ ನಮ್ಮೇಲೆ ಹೇರಿಕೆ ಮಾಡೋದಕ್ಕೆ ಶುರು ಮಾಡಿದ್ರೋ ಅವತ್ತಿಂದನೇ ನಾವು ಒಂದೊಂದೇ ಮೆಟ್ಲು ಕೆಳಗಡೆ ಇಳಿತಾ ಬರ್ತಾನೆ ಇದೀವಿ. ಇವತ್ತು ಹಿಂದಿ ಗೊತ್ತಿಲ್ಲ ಅಂದ್ರೆ ಮಾರ್ಕೆಟ್ಗೆ ಹೋಗಿ ಮನೆಗೆ ಒಂದು ಸಾಮಾನು ತರೋದಕ್ಕೂ ಆಗಲ್ಲ. ಬಡ್ಡಿ ಮಗನ್ ಕಡಲೆಬೇಳೆ ಉದ್ದಿನ ಬೆಳೆಗೆ ಯಾವ್ದಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್. ಡಾಕ್ಟರ್ ಹತ್ರ ಹೋಗಿ ಹೊಟ್ಟೆ ನೋವು ಅಂತ ಹೇಳ್ಕೊಳ್ಳೋದಕ್ಕಾಗಲ್ಲ. ಪೇಟ್ ಖರಾಬೆ ಅಂತ ಹೊಟ್ಟೆ ಇಟ್ಕೊಂಡು ತೋರಿಸ್ಕೋಬೇಕಾಗಿದೆ. ಬೆಳಿಗ್ಗೆ ಮನೆಗೆ ತರೋ ಹಾಲಿನ ಪ್ಯಾಕೆಟ್ ಇಂದ ಹಿಡಿದು ರಾತ್ರಿ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಳ್ಳೋವರೆಗೂ ಅದೇ ಹಿಂದಿ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ತಾನೇ ಗಲ್ಲಿಗಲ್ಲಿಗೂ ಹಿಂದಿ ಕೋಚಿಂಗ್ ಕ್ಲಾಸಸ್ ಅಂತ ಹಾಕೊಂಡಿರೋದು. ಬದುಕಬೇಕು ಅಂದ್ರೆ ಇಂಗ್ಲಿಷ್ ಗೊತ್ತಿರ್ಬೇಕು. ಅದೇ ಚೆನ್ನಾಗಿ ಬದುಕಬೇಕು ಅಂದ್ರೆ ನಾವ್ ಹಿಂದಿ ಕಲಿಬೇಕು. ಬರೀ 2-3 ವರ್ಷಗಳಲ್ಲಿ ನಮ್ ಜೀವನ ಹೇಗ್ ಬದಲಾಗೋಯ್ತಲ್ವಾ? ಹೂ ಕಣೋ, ನಮ್ಮಪ್ಪ ಅಮ್ಮನೂ ಇದೆಲ್ಲ ಕಷ್ಟ ಆಗ್ತಿದೆ ಅಂತ ಊರಿಗೆ ಹೋಗ್ಬಿಟ್ರು. ಬಟ್ ಈಗ ಅಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗಿದೆಯಂತೆ. ಓದಿ ತಿಳುವಳಿಕೆ ಇರೋ ನಮ್ಗೆ ಇಷ್ಟೊಂದು ಕಷ್ಟ ಆಗ್ತಿದೆ ಅಂದ್ರೆ ಇನ್ ಪಾಪ ಅವರಲ್ಲಿ ಎಷ್ಟು ಕಷ್ಟ ಪಡ್ತಿದಾರೆ ಅಂತ ಯೋಚನೆ ಮಾಡಿದ್ರೆ ಮೂಡ್ ಆಫ್ ಆಗತ್ತೆ. ಅದ್ಬಿಡು, ನೀನ್ ಹೋಗಿದ್ ಬ್ಯಾಂಕ್ ಇಂಟರ್ವ್ಯೂ ತಾನೆ, ಅದ್ರಲ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ ಎಕ್ಸಾಮ್ ಅಲ್ಲಿ ನೀನೇ ಟಾಪ್ ಮಾಡಿದ್ಯಾ. ಈ ಜಾಬ್ ನಿನ್ಗೆ ಸ್ಟಿಚ್ ಆಗಿರೋ ತರ ಕಾಣಿಸ್ತಾ ಇತ್ತು. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಆಯ್ತು? ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನನಗೆ ಅಂತ ಸ್ಟಿಚ್ ಆಗಿದ್ದ ಜಾಬು ನಿನಗೆ ಯಾಕೆ ಇನ್ನೂ ಅರ್ಥ ಆಗ್ತಿಲ್ಲ ಪ್ರಜ್ಞಾ? ದಿಸ್ ಜಾಬ್ ಇಸ್ ನಾಟ್ ಮೆಂಟ್ ಫಾರ್ ಮೀ. ನಾನು ಓದೋದ್ರಲ್ಲೋ, ಎಕ್ಸಾಮ್ ಕ್ರ್ಯಾಕ್ ಮಾಡೋದ್ರಲ್ಲೋ ಅಥವಾ ಟಾಪರ್ ಆಗೋದ್ರಲ್ಲೋ ಒಂದ್ ಸ್ವಲ್ಪ ಟೈಮ್ ಉಳಿಸಿ ಹಿಂದಿ ಕಲ್ತಿದ್ದಿದ್ರೆ ದಿಸ್ ಬ್ಲಡಿ ಜಾಬ್ ವುಡ್ ಹ್ಯಾವ್ ಬೀನ್ ಇನ್ ಮೈ ಫೀಟ್. ನೋಡಿ ಮಿಸ್ಟರ್ ಮಯೂರ್, ಫಾರ್ ಯು ವಿಲ್ ಎಕ್ಸ್ಪ್ಲೇನ್ ಇನ್ ಯುವರ್ ಕನ್ನಡ ಓನ್ಲಿ. ಇಲ್ಲಿ ಅಂತಲ್ಲ, ಯಾವುದೇ ಗೌರ್ಮೆಂಟ್ ಅಥವಾ ಬ್ಯಾಂಕ್ ಜಾಬ್ಗಳಲ್ಲಿ ನಿಮಗೆ ಕೆಲಸ ಸಿಗಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಹಿಂದಿ ಗೊತ್ತಿರಲೇಬೇಕು. ಗೌರ್ಮೆಂಟ್ ಜಾಬ್ಸ್ ಬಿಡಿ, ಇವತ್ತಿನ ದಿನಗಳಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋನಿಂದ ಹಿಡಿದು ರೋಡ್ ಸೈಡಲ್ಲಿ ಟೀ ಮಾರೋ ಟೀ ಅಂಗಡಿಯವನವರೆಗೂ ಬಿಸ್ನೆಸ್ ಮಾಡಬೇಕು ಅಂದರೆ ಹಿಂದಿ ಗೊತ್ತಿರಲೇಬೇಕು. ಅಲ್ಲ, ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್? ಹಿಂದಿ ಜೊತೆಗೆ ಇಂಗ್ಲೀಷ್ನಲ್ಲೂ ಕ್ವಶನ್ಸ್ ಇತ್ತು ಅಂತ ಹೇಳಿ ಎಕ್ಸಾಮಲ್ಲಿ ಟಾಪಲ್ಲಿ ಬರೋದಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಲ್ಯಾಂಗ್ವೇಜಸ್ ಮೇಲೆ ಎಷ್ಟು ಗ್ರಿಪ್ ಇದೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಅರ್ಥ ಆಯ್ತಾ? ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ನ ಬಿಟ್ಟಾಕು, ದೇಶಕ್ಕೋಸ್ಕರನೇ ಪ್ರಾಣ ಕೊಡೋದಕ್ಕೆ ರೆಡಿಯಾಗಿ ಮಿಲಿಟರಿಗೆ ಜಾಯ್ನ್ ಆಗೋದಕ್ಕೆ ಹೋದ್ರೂ ಹಿಂದಿನೇ ಗೊತ್ತಿಲ್ಲದೆ ಇರೋ ನೀವು ಯಾವ ಇಂಡಿಯನ್ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ನೇ ಹರಿದಾಕ್ಬಿಡ್ತಾರೆ. ಶಿಟ್, ಎಂತ ಕೆಲ್ಸ ಆಗೋಯ್ತು? ಭಾಷೆ ಗೊತ್ತಿಲ್ಲ ಅನ್ನೋ ಒಂದೇ ಒಂದ್ ವಿಷಯ ಇಷ್ಟೆಲ್ಲ ಪ್ರಾಬ್ಲಮ್ ಕೊಡ್ತಾ ಇದೆಯಾ? ನಮ್ಗೆ ಯಾಕಿದ್ ಮೊದಲೇ ಅರ್ಥ ಆಗಿಲ್ಲ? ನಾವ್ ಏನಂತ ತಪ್ಪು ಮಾಡಿದೀವಿ ಅಂತ ಇಷ್ಟೆಲ್ಲ ಕಷ್ಟಪಡ್ಬೇಕಾಗಿದೆ? ಏನ್ ತಪ್ಪು ಮಾಡಿದೀವಿ ಅಂತ ಕೇಳ್ತಾ ಇದೀಯಾ? ನಾವು ಮಾಡಿರೋ ತಪ್ಪಿಗೆ ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿನೇ ಆಗ್ಬೇಕು. ಒಬ್ಬ ಪಾನಿಪುರಿ ಮಾರೋನ್ಗೆ 1 ಪ್ಲೇಟ್ ಪಾನಿಪುರಿ ಕೊಡುಗುರು ಅಂತ ಕೇಳಲ್ಲ, 1 ಪ್ಲೇಟ್ ಪಾನಿಪುರಿ ಡಾಲೋ ಅಂತೀವಿ. ಇನ್ಯಾರೋ ಅಡ್ರೆಸ್ ಕೇಳಿದ್ರ ಅವ್ರ ಭಾಷೆಲಿ ಅಡ್ರೆಸ್ ಹೇಳೋದು ತೆವಲ್ ನಮ್ಗೆ. 10 ರೂಪಾಯಿ ಜಾಸ್ತಿ ಸಿಗುತ್ತೆ ಅನ್ನೋ ಆಸೆಗೆ ಮನೇನ ಅವ್ರಿಗೆ ಬಾಡಿಗೆ ಕೊಟ್ಟು ನಮ್ಮವ್ರಿಗೆ ಮನೆನೇ ಇಲ್ದಂಗೆ ಮಾಡ್ಬಿಡ್ತೀವಿ. ಕನ್ನಡನ ಹೆಣ್ಣು ಅಂತ ಪೂಜ್ಸೋರು ನಾವು. ಅಂಥದ್ರಲ್ಲಿ ಆ ಹಿಂದಿ ಹೇರಿಕೆಗೆ ಬಲಿ ಕೊಟ್ಟು ತಲೆ ಹಿಡಿಯೋ ಕೆಲಸ ಮಾಡಿದ್ ಮಾಮಾಗಳು ನಾವು. ಚಿಚಿ ಬಿಡು ಮಯೂರ್, ಆಗಿದೆಲ್ಲ ಆಗೋಯ್ತು. ನೀನ್ ಈಗ್ಲೂ ಹಿಂದಿ ಕೋಚಿಂಗ್ ಕ್ಲಾಸ್ ಹೋದ್ರೆ ನಿಂಗ್ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ. ನೀನ್ ಹಿಂದಿ ಕಲಿತೀಯಾ? ನಾವು ಯಾವುದಕ್ಕಾಗಿ ಹೋರಾಡಬೇಕು? ನಾವು ಕನ್ನಡಕ್ಕಾಗಿ ಹೋರಾಡಬೇಕು. ಕನ್ನಡವನ್ನು ಮರೆತರೆ ಏನನ್ನು ಮರೆತಂತೆ? ಕನ್ನಡವನ್ನು ಮರೆತರೆ ತಾಯಿಯನ್ನು ಮರೆತಂತೆ. ಕನ್ನಡದ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡದ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ. ಜಾಣ. देख, मैं नॉर्थ से हूँ, वहां से यहाँ आकर जी भर के जी रहा हूँ. जानता है क्यों? हिंदी. अगर तुझे भी हिंदी आता है तो इस देश में कहीं भी जाकर शानदार से जी सकता है. समझा? ಏಯ್, ಎಲ್ಲೆಲ್ಲಿಂದಾನು ಬಂದು ನಮ್ ಕರ್ನಾಟಕದಲ್ಲೇ ಜಾಂಡ ಹೊಡಿದಿರಾ ಅಂದ್ಮೇಲೆ ಲೆಕ್ಕ ಹಾಕೋ ನಮ್ ಕರ್ನಾಟಕ ಯಾವ ಲೆವೆಲ್ ಅಲ್ಲಿದೆ ಅಂತ. ಇಂಥ ಸ್ವರ್ಗನ್ ಬಿಟ್ಟು ನಿಮ್ಮಂತ ಬೆರ್ಕೆ ನನ್ ಮಕ್ಕಳೇ ಹೋಗೋದಕ್ಕೆ ಇಷ್ಟಪಡಲ್ಲ ಅಂದ್ಮೇಲೆ ನಾನು ಈ ಸ್ವರ್ಗದಲ್ಲೇ ಹುಟ್ಟಿರೋನು ಕಣ.
ನಾನು ಯಾಕೋ ಬೇರೆ ಎಲ್ಲೋ ಹೋಗ್ಬೇಕು? ನಿನ್ ಕೆಲಸ, ನಿನ್ ಹಿಂದಿ ಎರಡು ನೀನೇ ಇಟ್ಕೋ. ಸಾಯೋರ್ಗೂ ಒಬ್ಬ ಕನ್ನಡಿಗನಾಗೆ ಇರ್ತೀನಿ. ಏಯ್ ಸರಿಯಾ ಮಾತಾಡೋ. ಏಯ್ ಥೂ, ಸೂಟು ಬೂಟು ಹಾಕೊಂಡು ನೋಡಕ್ ಸೂಪರ್ ಆಗಿದ್ದಾನೆ ಅಂತ ಕಣ್ಕೊಂಡವ್ರನ್ನೆಲ್ಲ ಅಪ್ಪ ಅಂತ ಕರಿಬೇಡ್ವೋ. ನಮ್ಮ ಹೆತ್ತ ತಾಯಿಗೇನೆ ಅವಮಾನ ಮಾಡ್ದಂಗೆ. ತಿಳ್ಕೊ. ये क्या बोल रहा है? ये बोल रहा है कि कनाडा इज ग्रेट. ನಮ್ಮೂರಿಗೆ ನಾವೇ ವಿಸಿಟರ್ಸ್ ಆಗೋದ್ವಿ. ಮಯೂರ್, ತುಂಬ ಒಳ್ಳೆ ಶಾರ್ಟ್ ಫಿಲಿಮ್ ಮಾಡಿದ್ದೀರಿ. ಕಾನ್ಸೆಪ್ಟ್ ಅಂತೂ ಅದ್ಭುತವಾಗಿದೆ. ನನಗೆ ಭಾಳನೇ ಇಷ್ಟ ಆಯಿತು. ಈ ಶಾರ್ಟ್ ಫಿಲಿಮ್ನ ಖಂಡಿತವಾಗ್ಲೂ ನಮ್ಮ ಚಾನಲಲ್ಲೇ ರಿಲೀಸ್ ಮಾಡ್ತೀವಿ. ಏನಂತೀರಿ ಗೋಪಾಲ್? ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಈ ಹಿಂದಿ ಹೇರಿಕೆ ಬಗ್ಗೆ ಯಾರಾದರೂ ಏನಾದರೂ ಮಾಡಬೇಕು ಪ್ರಜ್ಞಾ. ಯಾರಾದರೂ ಯಾಕೋ, ನೀನೇನಾದರೂ ಮಾಡು. ನಾನು ಏನು ಮಾಡೋಕ್ಕಾಗುತ್ತೋ? ಹೀಗಿರೋ ನೀನು ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀಯಲ್ಲ, ಈ ಸಬ್ಜೆಕ್ಟ್ ಇಟ್ಕೊಂಡೇ ಮಾಡು. ಜನರಿಗೆ ಅವೇರ್ನೆಸ್ ಹುಟ್ಟಿಸು. ನಾವು ಮಾಡಿದ್ರೆ ಯಾರು ನೋಡ್ತಾರೆ? ನಿನ್ನ ಕರ್ತವ್ಯ ನೀನು ಮಾಡು. ಅದನ್ನು ತಲುಪಿಸೋ ಕೆಲಸನ ಜನರೇ ಮಾಡ್ತಾರೆ.